ಡಾಕ್ಯುಮೆಂಟ್ಸ್ ಮೇಲೆ ರಾಜಾರಾಮ್ ಹೆಬ್ಬೆಟ್ಟಿನ ಗುರ್ತು ಬೇಕು. ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಅಯ್ಯೋ, ಇದು ತುಂಬಾ ರಿಸ್ಕು. ನನ್ನ ಕೈಲಾಗಲ್ಲ. ಈ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ ಭಾವ ನನ್ನ ಸಾಯಿಸ್ಬಿಡ್ತಾರೆ. ಅವರು ಊರ್ ಜನಕ್ಕೆ ಕೊಟ್ಟಿರೋ ಮಾತನ್ನ ಯಾವತ್ತೂ ಬದಲಾಯಿಸಲ್ಲ. ಒಂದ್ ವೇಳೆ ಆ ಮಾತು ತಪ್ಪಬೇಕಾಗ್ ಬಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅವಶ್ಯಕತೆ ಬಂದ್ರೆ ಪ್ರಾಣ ಬೇಕಾದ್ರೂ ತೆಗೆದ್ಬಿಡ್ತಾರೆ. ನನ್ ಕೈಯಲ್ಲಾಗಲ್ಲ. ಯಾವಾಗ್ಲೂ ಅಧಿಕಾರ ಯಜಮಾನಿಕೆ ಬೇಕು ಅಂತ ಕನ್ಸು ಕಾಣ್ತಾ ಇರ್ತೀಯಲ್ಲ, ಅವಕಾಶ ಬಂದಾಗ ಅದನ್ನ ಉಪಯೋಗಿಸ್ಕೊಳ್ಳೋದು ಕಲಿಬೇಕು. ನೀನೇನಾದ್ರೂ ಈ ಕೆಲಸ ಮಾಡ್ಕೊಟ್ರೆ ಫ್ಯಾಕ್ಟ್ರಿನಲ್ಲಿ ನಿನ್ ಗಂಡಂಗೆ ಒಂದ್ ಕೆಲಸ ಕೊಡ್ತೀನಿ. ಅವಾಗ ನಿಮ್ ಭಾವನವ್ರ ಕೆಳಗೆ ನೀವ್ ತಲೆ ತಗ್ಗಿಸ್ಕೊಂಡು ಕೆಲಸದವ್ರ ತರ ಇರೋ ಅವಶ್ಯಕತೆ ಇಲ್ಲ. ಊರಲ್ಲಿ ನಿಮ್ಗೆ ಅಂತ ಗೌರವ ಇರೋ ತರ ಮಾಡ್ತೀನಿ. ನೀನು ಯಾವ ಅಧಿಕಾರ ಬೇಕು ಅಂತ ಕನಸು ಕಾಣ್ತಾ ಇದೆಯೋ ಆ ಅಧಿಕಾರ ನಿನ್ ಸ್ವಂತ ಆಗೋ ತರ ಮಾಡ್ತೀನಿ. ಒಂದ್ಸಲ ಯೋಚನೆ ಮಾಡಿ ನೋಡು. ಇದು ಅಡ್ವಾನ್ಸ್ ಮಾತ್ರನೇ. ಆ ಹೊಲ ನನ್ನ ಕೈಗೆ ಬಂದ್ರೆ ನೀನ್ ಕೇಳ್ದಷ್ಟು ದುಡ್ಡು ನಿನಗೆ ಕೊಡ್ತೀನಿ. ತಗೋ, ಈ ಡಾಕ್ಯುಮೆಂಟ್ಸ್ ಮೇಲೆ ಅವನ ಹೆಬ್ಬೆಟ್ಟಿನ ಗುರುತು. ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತಗೊಂಡು ಈ ಫೇಕ್ ಡಾಕ್ಯುಮೆಂಟ್ಸ್ ನ ಅದೇ ಜಾಗದಲ್ಲಿ ಇಡಬೇಕು ಅಷ್ಟೇ. ತಗೋ. ಸರಿ ಅದ್ಕೆ ನಾವು ಬರ್ತೀವಿ. ಬಾ. ಏನು, ನಾವು ಕೂಡ ಬರ್ತೀವಿ. ಕಮ್. ಹಾಯ್ ಫ್ರೆಂಡ್ಸ್. ಏ ಮೇಘಾ, ನಿಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ. ಹಿಡ್ಕೊ. ಈಗಷ್ಟೇ ಊರಿಗೆ ಬಂದೆ ಅಮ್ಮ. ಬೇಗ ಮನೆಗೆ ಬಾ. ರೀಲ್ಸು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡಬೇಡ. ಅಮ್ಮ, ನಿನಗೆ ಗೊತ್ತಲ್ವಾ ನಂಗ್ ಪ್ಲೇಸ್ ಇಷ್ಟ ಆದ್ರೆ ರೀಲ್ಸ್ ಮಾಡ್ತೀನಿ ಅಂತ. 10 ಮಿಲಿಯನ್ ವ್ಯೂಸ್ ಅಂದ್ರೆ ಚಿಕ್ಕ ವಿಷಯನಾ ಅಮ್ಮ? ಸೋಷಿಯಲ್ ಮೀಡಿಯಾದಲ್ಲಿ ಮೇಘ ಅಂದ್ರೆ ಒಂದು ಬ್ರ್ಯಾಂಡು. ನನ್ ಫ್ಯಾನ್ಸ್ಗೋಸ್ಕರ ಹೊಸ ಹೊಸ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು. ನನ್ ಕೆಲ್ಸ ಮುಗಿದ್ಮೇಲೆ ನಾನ್ ಬರ್ತೀನಮ್ಮ. ಬಾಯ್. ಓಕೆ. ಹೇ. ಮೇಡಮ್, ನನ್ನ ಹೆಂಡತಿಗೆ ಹೆರಿಗೆ ನೋವು ಜಾಸ್ತಿ ಆಗಿದೆ. ಹಾಸ್ಪಿಟಲ್ಗೆ ಹೋಗ್ಬೇಕು ಮೇಡಮ್. ಸ್ವಲ್ಪ ದಾರಿ ಕೊಡಿ ಮೇಡಮ್. ಓಹೋ, ಆ ಘನ ಕಾರ್ಯಕ್ಕೋಸ್ಕರ ಕಾರಣ ಅದು ನೀನೇನಾ? ಆಗಿರ್ಲೇಬೇಕಲ್ಲ. ಪ್ಲೀಸ್ ಕಣಮ್ಮ. ಏನಾಗಿದೆ ಇಲ್ಲಿ? ಏನಾಯ್ತು ರೀ? ಯಾಕೆ ಎಲ್ಲಾ ಗಾಡಿಗಳು ಹಾಗೆ ನಿಂತ್ಕೊಂಡ್ಬಿಟ್ಟಿವೆ? ನಾನು ಹೋಗಿ ನೋಡ್ ಬರ್ತೀನಿ. ಚಿಂತೆ ಮಾಡ್ಬೇಡಮ್ಮ, ನಾನು ಹೋಗಿ ಕ್ಲಿಯರ್ ಮಾಡಿಸ್ತೀನಿ. ನಿನ್ ಹೆಂಡತಿ ಪ್ರೆಗ್ನೆಂಟ್ ಆಗೋದಕ್ಕೆ 1 ಸೆಕೆಂಡ್ ಸಾಕು. ಆದ್ರೆ ನನಗೆ 10 ಮಿಲಿಯನ್ ಫಾಲೋವರ್ಸ್ ಆಗೋದಕ್ಕೆ 1 ವರ್ಷ ಹಿಡಿದಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ನನ್ನ ಹೆಂಡತಿ ಆಟೋದಲ್ಲಿ ಕುತ್ಕೊಂಡು ತುಂಬಾ ಒದ್ದಾಡ್ತಿದ್ದಾಳೆ ಅಮ್ಮ. ದಯಮಾಡಿ ದಾರಿ ಕೊಡಿ ಅಮ್ಮ. ಪ್ಲೀಸ್ ಅಮ್ಮ, ಕೊಡಿ ಅಮ್ಮ. ಪ್ಲೀಸ್ ಅಮ್ಮ, ದಾರಿ ಬಿಡಿ ಅಮ್ಮ. ಇವನೇನೆ ನನ್ಗೆ ಡೈಲಾಗ್ ಹೊಡಿತಿದ್ದಾನೆ. ಪ್ಲೀಸ್ ಅಮ್ಮ, ನೀನೇ ಪಕ್ಕಕ್ಕೆ ಹೋಗು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಮ್ಮ. ಪ್ರೆಗ್ನೆಂಟ್ ಅಂತ ಹೇಳಿದ್ನಲ್ಲಮ್ಮ. ಪ್ಲೀಸ್ ಅಮ್ಮ, ಎಮರ್ಜೆನ್ಸಿ ಅಮ್ಮ. ಹೇಳ್ದೆ ಅಲ್ವಾ? ಪ್ಲೀಸ್ ಅಮ್ಮ.
ದಾರಿ ಕೊಡಿ ಅಮ್ಮ, ಪ್ಲೀಸ್ ಅಮ್ಮ. ಹಲೋ ಫ್ರೆಂಡ್ಸ್, ಏನ್ ನಡೀತಿದೆ ಇಲ್ಲಿ? ಶೂಟಿಂಗ್ ನಡೀತಿದೆ. ನೀವು ಕೂಡ ಆಕ್ಟ್ ಮಾಡ್ತೀರಾ? ಇವ್ರನ್ನೆಲ್ಲೋ ನೋಡಿದೀನಲ್ಲ, ನಿನಗಾಗಿ ಫಿಲಮ್ ಅಲ್ಲೇ. ಹಾ, ಆ ಹಾಡಿದೆ ಅಲ್ಲ, ನೀನಂದ್ರೆ ನನಗಿಷ್ಟ. ಸೇಮ್ ಹಾಗೆ ಇದ್ದಾರಲ್ವಾ? ಅಲ್ಲ, ಓ ಇವ್ರಲ್ವಾ? ಇವನ್ ತರಾನೇ ಇರೋನು. ನೋಡಮ್ಮ, ಟ್ರಾಫಿಕ್ಗೆ ತೊಂದರೆ ಕೊಡೋದು ತಪ್ಪಾಗುತ್ತೆ. ಹೆರಿಗೆ ನೋವಲ್ಲಿರೋರಿಗೆ ತೊಂದರೆ ಕೊಡೋದು ಮಹಾ ಪಾಪ ಆಗುತ್ತಮ್ಮ. ಆ ತಾಯಿ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ದಾರಿ ಮಾಡಿಕೊಡಿ. ನಾನ್ ಕೊಡಲ್ಲ. ಯು ನೋ ಹೂ ಆಮ್ ಐ? ಮೇಘ. 10 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಹಾಯ್ ಗಾಯ್ಸ್, ನೋಡಿ ಮೈ ಡಿಯರ್ ಫಾಲೋವರ್ಸ್. ನಾನಿನ್ನ ಬಿಡಲಾರೆ ನೋಡಿರ್ತೀರಲ್ವಾ ನೀವು? ಇಲ್ಲಿ ನೋಡಿ, ಹೀಗೆ ಇರ್ತಾರೆ. ಒಂದು ಪಂಚೆ ಕಟ್ಕೊಂಡು ಹೀಗೆ ನಿಂತಿರ್ತಾರೆ. ದೊಡ್ಡವ್ರ ಹತ್ರ ಹೀಗೆ ನಾ ಮಾತಾಡೋದು? ಹೆಣ್ಮಕ್ಳ ಜೊತೆ ಹೀಗೇನ ಬಿಹೇವ್ ಮಾಡೋದು? ನನ್ ಜೊತೆ ಮಿಸ್ಬಿಹೇವ್ ಮಾಡಿದೀರಾ ಅಂತ ಒಂದು ಕಂಪ್ಲೇಂಟ್ ಕೊಟ್ರೆ ಸ್ಪಾಟಿಗೆ ಬಂದು ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಬಿವೇರ್ ಆಫ್ ಮೇಘ. ಇಲ್ಲಿಂದ ಹೊರಟು ಹೋದ್ರೆ ಒಳ್ಳೇದು. ಅಲ್ಲಿ ಆಟೋದಲ್ಲಿರೋ ಹೆಂಗಸಿಗೆ ಹೆರಿಗೆ ನೋವು ಜಾಸ್ತಿ ಆಗಿದೆ. ಸ್ವಲ್ಪ ನಿಮ್ ಗಾಡಿನ ಮುಂದೆ ಹಾಕೊಳ್ಳಿ. ಈಗ ಈ ಕಾರ್ ತೆಗೆದು ದಾರಿ ಮಾಡ್ಕೊಡ್ತೀರಾ ಇಲ್ವಾ? ನೋ ಚಾನ್ಸ್. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.